ಈ ಹಣ್ಣ ಹೆಸರು ಲಿಪೋಟೆ ಅಂಥೇಳಿ. ಇದು ನಮ್ಮ ಜಿಗಳೆಬೈಲು ಅಗ್ರಿಕಲ್ಚರ್ ಫಾರ್ಮ್ ನರ್ಸರಿಯ ತೋಟದಲ್ಲಿ ಬಂದಿರುವಂಥ ಹೊಸ ಹಣ್ಣು. ಇದು ಈ ವರ್ಷ ಫಸ್ಟ್ ಬಂದಿರುವಂಥದ್ದು. ಇದು ಫಿಲಿಪೀನ್ಸ್ ಮೂಲದ ಹಣ್ಣಾಗಿದ್ದು, ಇದು ನಮ್ಮ ನೇರಳೆ ಏನು ಹೇಳ್ತೀವಿ, ಸೇಮ್ ನೇರಳೆಯ ಪರಿಮಳ ಮತ್ತು ರುಚಿಯನ್ನು ಹೊಂದಿರುವಂಥ ಹಣ್ಣಿದು. ಇದಕ್ಕೆ ಮತ್ತು ಮರ ತುಂಬ ಬೇಗ ಬೆಳೀತದೆ. ಇದು ತುಂಬ ಫಾಸ್ಟಲ್ಲಿ ಬೆಳೆಯುವಂಥದ್ದು. ಮತ್ತು ಇದು ನೋಡಿ, ಹಣ್ಣು ಆಗ್ತಾನೆ ಇರುತ್ತೆ. ಇದರಲ್ಲಿ ಹಣ್ಣಾಗುವ ಹಂತದಲ್ಲಿದೆ. ಮತ್ತು ಇಲ್ಲಿ ಹೂ ಬರ್ತಾ ಇದೆ. ಹೂ ಮಾತ್ರ ಮಲ್ಲಿಗೆ ಹೂ ಥರ ನೋಡಲಿಕ್ಕೆ ಕಾಣ್ತದೆ. ಹೂ ಬರ್ತಾ ಇದೆ, ಮಲ್ಲಿಗೆ ಮೊಗ್ಗು ನೋಡಿದ ಹಾಗೆ ಆಗ್ತದೆ. ಹೀಗೆ ಬರುವಂಥ ಹಣ್ಣಿದು. ಇದು ಪೂರ್ಣ ಪ್ರಮಾಣ ಹಣ್ಣಾಗಿರೋದು. ಇದು ನೀವು ಸ್ವಲ್ಪ ಎಳೆದಿದ್ದರೆ ನೇರಳೆ ಹಣ್ಣು ಥರನೇ ಸ್ವಲ್ಪ ಹುಳಿ ಇರ್ತದೆ. ಇದು ಫುಲ್ ಹಣ್ಣಾಗಿದೆ. ಈ ಫುಲ್ ಹಣ್ಣಾದವಾಗ ಮಾತ್ರ ತುಂಬ ಸಿಹಿ ಇದೆ. ಇದು ತುಂಬ ಸಿಹಿ ಇರುವಂಥದ್ದು. ಇದು ವಿಟಮಿನ್ ಸಿ ಇರುವಂಥ ಹಣ್ಣಿದು. ಇದು ಜ್ಯೂಸ್ ಮತ್ತು ವೈನಿಗೋಸ್ಕರ ಇದನ್ನು ಯೂಸ್ ಮಾಡ್ತಾರೆ. ಎಲ್ಲಿ ಮಲೇಷಿಯಾ ಮತ್ತು ಇಂಡೋನೇಷ್ಯಾ ಮತ್ತು ಥೈಲ್ಯಾಂಡಲ್ಲಿ ಪ್ರಚಾರದಲ್ಲಿದೆ. ಮೂಲ ಮಾತ್ರ ಫಿಲಿಪೀನ್ಸಿನ ಹಣ್ಣಿದು. ಇದ್ರೊಳಗಡೆ ನೋಡಿ, ಕೆಲವುದ್ರಲ್ಲೂ ಒಂದು ಸೀಡ್ ಇರುತ್ತೆ, ಕೆಲವುದ್ರಲ್ಲಿ ಸೀಡ್ ಇರಲ್ಲ. ಇದು ಪಲ್ಪ್ ಜಾಸ್ತಿ ತಿನ್ನಲಿಕ್ಕೂ ಸಿಗುತ್ತೆ, ಜ್ಯೂಸಿ ಆಗಿರ್ತದೆ. ಸೀಡ್ ಕೂಡ ಚಿಕ್ಕ ಸೀಡ್. ಇದು ತುಂಬ ಚಿಕ್ಕ ಸೀಡ್ ಇರುವಂಥ ಹಣ್ಣು, ತುಂಬ ರುಚಿಯಾಗಿರುವಂಥ, ತುಂಬ ಜ್ಯೂಸ್ ಆಗಿರುವಂಥ ಹಣ್ಣು. ಇದ್ರದ್ದು ಇನ್ನೊಂದು ವಿಶೇಷತೆ ಉಂಟು. ತಾನಾಗಿ ಹಣ್ಣಾಗಿ ಕೆಳಗೆ ಬೀಳ್ತದೆ, ತುಂಬ ಟೇಸ್ಟ್ ಇರುತ್ತೆ. ನಾವಾಗೆ ಕುಯ್ದರೆ ಸ್ವಲ್ಪ ಹುಳಿ ಅಂಶ ಬರುತ್ತೆ. ಇದು ಪೂರ್ಣ ಪ್ರಮಾಣ ಹಣ್ಣಾದವಾಗ ಇಷ್ಟು ದೊಡ್ಡ ಹಣ್ಣು ಬರ್ತದೆ. ಇದು ಕಪ್ಪ ಕಾಣ್ತದೆ. ಕಪ್ಪ ಆದರೂ ಕೂಡ 15ರಿಂದ 20 ದಿವಸ ಬೇಕು ಅದಕ್ಕೆ. ಈ ತಾನಾಗೆ ಬೀಳಬೇಕು, ತುಂಬ ಟೇಸ್ಟ್ ಇರುತ್ತೆ. ಇಲ್ಲಾಂದರೆ ಹುಳಿ ಬರ್ತದೆ.